ಇದು ಬೇರೆ ಶಾಪು, ಇದು ಬರೀ ದೊಡ್ಡವ್ರ ಮಾತ್ರ. ನಿಮಗೆ ಬಂದಿಲ್ಲ, ಇನ್ನೊಂದು ಶಾಪ್ ಹೋಗೋಣ. ಸಾಕು ಬನ್ನಿ, ಟೈಮ್ ಆಯ್ತು. ಇಲ್ಲೇ ಮಧ್ಯ ಅರ್ಧ ದಿನ ಇವ್ರ ಅಪ್ಪ ಮಗ ಇಲ್ಲೇ ಮುಗಿಸ್ಬಿಡ್ತಾರೆ. ಪೂರಿ ಕೊಟ್ಟವರಲ್ಲ ಇಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ರಾತ್ರಿನೇ ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ವಿ ಅಲ್ವಾ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಇವತ್ತು ಆ್ಯಕ್ಚುಲಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಅದೇನೋ ನಾನು ಮಾಡೋ ಪುಳಿಯೋಗರೆ ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಸೊ ಮತ್ತೆ ಪುಳಿಯೋಗರೆ ಈ ವೀಕಲ್ಲಿ ಸೆಕೆಂಡ್ ಟೈಮ್ ಇವತ್ತು ಪುಳಿಯೋಗರೆ ಮಾಡಿರೋದು ಅಲ್ವಾ ನವೀನ್? ಹಾಂ, ಲಾಸ್ಟ್ ಸಂಡೇನ ಅಥವಾ ಮಂಡೇ ಯಾವಾಗಲೂ ಮಾಡಿದ್ವಿ. ಸೊ ಇವತ್ತು ಕೂಡ ಪುಳಿಯೋಗರೆನೇ ಮಾಡು ಅಂತ ಪೃಥ್ವಿನೂ ಹಾಗೆ ಅಂತ ಅಂದ. ಪುಳಿಯೋಗರೆ ಇಷ್ಟ ಆಗ್ತಾಯಿದೆ, ಸೊ ಅದನ್ನೇ ಮಾಡಿದೆ. ನಿನ್ನೆ ಏನು ಮಾಡಿದ್ದೆ ನಾನು? ನಿನ್ನೆ ಚಿತ್ರಾನ್ನ, ಮೊನ್ನೆ ಚಪಾತಿ. ಸೊ ಇವತ್ತು ಪುಳಿಯೋಗರೆನೇ ಮಾಡು ಅಂತ ಅಂದರು. ನಾನೇನಾದರೂ ಬೇರೆ ಅದು ಯಾವುದೋ ಹುಳಿಯನ್ನ ಅಂತ ಮಾಡ್ತಾರಲ್ಲ ಆ ಥರ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೆ. ಪುಳಿಯೋಗರೆನೇ ಮಾಡು ಅಂತ ಅಂದರು. ಇದು ಆಲ್ಮೋಸ್ಟ್ ಇದಕ್ಕೂ ಹುಳಿ ಎಲ್ಲ ಹಾಕ್ತೀವಿ, ಬಟ್ ಪುಳಿಯೋಗರೆ ಪೌಡರ್ ಯೂಸ್ ಮಾಡೋದ್ರಿಂದ ಇದು ಪುಳಿಯೋಗರೆ. ನೋಡಿ, ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ. ಆ್ಯಕ್ಚುಲಿ ಇವತ್ತು 5 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ಆರ್ಯನ ಅಮ್ಮ ಕರ್ಕೊಂಡೋದ್ರು. ಇಡು ಮಗನೇ, ಅದು ಮುಟ್ಬಾರ್ದು. ಸೊ ಸಾಂಬಾರು ಕೂಡ ಮಾಡಿಬಿಟ್ಟೆ. ಬದನೆಕಾಯಿ, ಆಲೂಗೆಡ್ಡೆ, ಬೇಳೆ ಎಲ್ಲ ಹಾಕಿ ಸಾಂಬಾರು ಕೂಡ ರೆಡಿ ಆಯಿತು. ಸ್ವಲ್ಪ ಇವತ್ತು ಹೊರಗಡೆ ಹೋಗೋದಿದೆ. ನಾನು ಹೊರಗಡೆ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಲ್ಲ ಅಂದ್ಬಿಟ್ಟು ಸಾಂಬಾರು ಒಟ್ಟಿಗೆ ಮಾಡಿಕೊಟ್ಬಿಟ್ಟೆ. ಮತ್ತು ಆರಿನ ಅಮ್ಮನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಲ್ವ, ಇನ್ನು ಅಮ್ಮಂಗೆ ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ. ಅವ್ನು ಬಿಡೋದೇ ಇಲ್ಲ, ಕೈ ಬಿಡಲ್ಲ. ಅವನೊಬ್ಬರು ನೋಡ್ಕೊತಾನೆ ಇರಬೇಕು. ಹಾಗಾಗಿ ಸಾಂಬಾರು ಕೂಡ ನಾನೇ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅಮ್ಮಂಗೆ ಸಾಂಬಾರು ಕೊಟ್ಬಿಟ್ಟು ನಮ್ಮ ಜೊತೆ ಚಿಂಟು ಮತ್ತು ನಮ್ಮ ಅಕ್ಕನೂ ಕೂಡ ಜಾಯಿನ್ ಆಗ್ತಾರೆ. ಸೊ ಹೊರಗಡೆ ಸ್ವಲ್ಪ ಶಾಪಿಂಗ್ ಅಂತ ಅಂದ್ಕೊಂಡಿದ್ವಿ. ಅದು ಯಾವ ಥರ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಮತ್ತು ನನ್ನ ಮನೆಗೆ ಸ್ವಲ್ಪ ಊಟದ ತಟ್ಟೆಗಳು ತೊಗೊಬರ್ಬೇಕು. ಯೂಶ್ವಲಿ ನಮ್ಮ ಮನೆಗೆ ನಾನು ಪಾತ್ರೆಗಳು ಅಂತ ತೊಗೊಂಡಿಲ್ಲ. ಮದುವೆ ಆದಾಗ ನಮ್ಮ ಅತ್ತೆ ಏನು ಪಾತ್ರೆಗಳು ಕೊಟ್ಟಿದ್ರು ಅಷ್ಟೇ. ಅದಾದಮೇಲೆ ನಾವು ಮಧ್ಯ ಯಾವುದಕ್ಕಾದ್ರೂ ಬೇಕಿರೋ ಅಂತ ತೊಗೊಂಡಿದ್ವಿ. ಆಮೇಲೆ ನಾವು ಇರ್ತಾನೆ ಇರಲಿಲ್ವಲ್ಲ, ಅಮ್ಮನ ಮನೇಲೆ ಜಾಸ್ತಿ ಇರ್ತಾಯಿದ್ವಿ, ಅಲ್ಲೇ ಊಟ ಮಾಡ್ತಾಯಿದ್ವಿ. ಮಕ್ಕಳು ಬಾಣಂತನ ಅದು ಇದು ಅಂತ ಅಂದ್ಬಿಟ್ಟು ಈಗ ನಮ್ಮ ಮನೆಗೆ ಬಂದಿದ್ದೀವಿ. ಮತ್ತು ನಮ್ಮ ಮನೆಗೂ ಎಲ್ಲರೂ ಈಗ ಬರ್ತಾ ಇರ್ತಾರಲ್ಲ, ಸೊ ಸ್ವಲ್ಪ ದೊಡ್ಡದು ಊಟದ ತಟ್ಟೆಗಳು ಬೇಕು. ಒಂದಷ್ಟು ನನಗೆ ಟಿಫನ್ ಬಾಕ್ಸ್ ಬೇಕು. ಹಾಗಾಗಿ ತೊಗೊಂಡು ಬರೋಣ. ಜೊತೆಗೆ ಮದುವೆಗೆ ಏನಾದರೂ ಶಾಪಿಂಗ್ ಮಾಡೋಣ, ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನೀವೇ ನೆನಪಿಸ್ಬೇಕು, ಪಪ್ಪ ತಲೆ ಬಚ್ಕೊಡಿ. ಬಟ್ಟೆ ಹಾಕೊಂಡ್ಮೇಲೆ ತಲೆ ಕಟಿಂಗ್ ಮಾಡಿಸ್ಬೇಕಿತ್ತು. ವ್ಯಾಸ್ಲಿನ್ ಹಾಕೊಂಡೆ. ವ್ಯಾಸ್ಲಿನ್ ಹಾಕೊಂಡಿದ್ದೆ. ಬಾಡಿ ಲೋಷನ್ ಅನ್ಬೇಕು. ಬಾಡಿ ಲೋಷನ್. ಸಾಕು ಬನ್ನಿ, ಟೈಮ್ ಆಯ್ತು. ಇಲ್ಲೇ ಮಧ್ಯ ಅರ್ಧ ದಿನ ಇವ್ರ ಅಪ್ಪ ಮಗ ಇಲ್ಲೇ ಮುಗಿಸ್ಬಿಡ್ತಾರೆ. ಬನ್ನಿ ಹೋಗೋಣ. ಪಪ್ಪ ಟೇಕ್ ಯುವರ್ ಅಂತ. ಶಾಪಿಂಗ್ ದುಡ್ಡು ಕೊಡ್ತಿದ್ಯಾ ಮಗನೇ? ಶಾಪಿಂಗ್ಗ ದುಡ್ಡು ಕೊಡಂಗಾಗ್ಬಿಟ್ಟಾ? ಫ್ರೆಂಡ್ ಸೌಮ್ಯ ಮತ್ತೆ ಚಿಂಟು ಇವರು ಕೂಡ ಬಂದ್ರು. ಅದೇನೇ ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ಯಾ ಸೌಮ್ಯ? ಅದೇನೇ ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ಯಾ ಫೋನ್? ನೀನ್ ಸೀರಿಯಸ್ ಆಗಿದ್ದಲ್ಲ ಇಷ್ಟೊತ್ತು. ಅಲ್ಲ, ನೀವ್ ಫೋನ್ ಯಾಕೆ ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ಯಾ? ಮುಖದ ಎಕ್ಸ್ಪ್ರೆಷನ್ ನ ಫುಲ್ ಏನು ಹಿಂಗ್ ಕೋಪದಲ್ಲಿ ಯಾರಿಗೋ ಹೊಡೆದ್ ಬಿಡೋಡಂಗ್ ಇಟ್ಕೊಂಡು ನೋಡ್ತಾ ಇದ್ಯಾ. ಅದಕ್ಕೆ ಅದೇನ್ ನೋಡ್ತಾ ಇದೆ ಅಂದೆ. ಆ ಥರವ ಎಲ್ಲ ನೀನು ಓ ಆ ಕಡೆ ಇದೆಯಾ? ಕಾಣಿಸ್ತಾನೆ ಇಲ್ಲ. ಈಗ ನಾವ್ ಎಲ್ಲಿಗೆ ಹೋಗ್ತಿದೀವಿ? ಯಾವ ಶಾಪಿಂಗ್ ಅಪ್ಪ? ಬಟ್ಟೆ ತಗೊಳಕ್ಕ? ಪೈಸಾ ಎಲ್ಲಿ ಬಂತು? 500 ರೂಪೀಸ್ ಐತೆ. 500 ಬೇರೆ ಗೊತ್ತಾಗೈತೆ ಅವನಿಗೆ ನೋಡು. ಈಗ ಫ್ಯೂಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಸೊ ಇವತ್ತು ನಾನು ಆಗಲೇ ಹೇಳ್ದಾಗೆ ಒಂದಷ್ಟು ಪಾತ್ರೆಗಳನ್ನ ತೊಗೋಬೇಕು ಅಂತ ಅನ್ನಲ್ಲ. ಅಂದರೆ ತಟ್ಟೆಗಳು ಅದು ಇದು ಇಲ್ಲ ಅಂತಲ್ಲ, ಸ್ವಲ್ಪ ಹೊಸದು ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು. ಮತ್ತು ನಮಗೆ ಬೇಕಾಗಿರೋ ಥರದ್ದು ತೊಗೋಬೇಕು ಅಂತ ಅಂದ್ಬಿಟ್ಟು. ಯಾವಾಗಲೂ ಪಾತ್ರೆ ಅಂತ ಅಂದರೆ ಒಂಥರ ನಮ್ಮಮ್ಮ ಮೈಂಡ್ಗೆ ಅದು ಮುಂಚೆಯಿಂದನೂ ಅಷ್ಟೇ. ನಮ್ಮಮ್ಮನಿಗೆ ಜಾಸ್ತಿ ಪಾತ್ರೆಗಳದು ಅವ್ರ ಅನುಭವನೋ ಅಥವಾ ಏನೋ ಗೊತ್ತಿಲ್ಲ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಪಾತ್ರೆಗಳು ತೊಗೊಂಡು ಅದನ್ನೆಲ್ಲ ಉಜ್ಜೋದಕ್ಕಾಗಲ್ಲ, ಪಾತ್ರೆಗಳು ಜಾಸ್ತಿ ತೊಗೊಂಬೇಡ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡು ಅಂತ ಯಾವಾಗಲೂ ಹೇಳ್ತಾಯಿದ್ರು. ಆ ಆಸಕ್ತಿನೇ ಬಂದಿರಲಿಲ್ಲ ನನಗೆ. ಅಥವಾ ನಾನು ಜಾಸ್ತಿ ಅಡುಗೆ ಮಾಡೋದು ಅದೆಲ್ಲ ಕಮ್ಮಿ ಇದ್ದಿದ್ದರಿಂದ ಆ ಥರ ಅನಿಸುತ್ತೋ ಏನೋ ಗೊತ್ತಿಲ್ಲ. ಮತ್ತೆ ಸಾಕಷ್ಟು ಈಗ ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳು ಕೊಟ್ಟಿದ್ರು. ಹಾಗಾಗಿ ಅದ್ರ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಈಗ ಏನೇ ಆಗಲಿ ನಂಗೆ ಅಷ್ಟೊಂದು ಅನುಭವ ಇಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕನ ಕರ್ಕೊಂಡು ಬಂದಿದ್ದೆ. ಅವಳು ಇದ್ಲಲ್ಲ, ಅವಳ ಜೊತೆನೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಹೆಣ್ಮಕ್ಳು ಒಟ್ಟಿಗೆ ಒಂಥರ ಶಾಪ್ ಮಾಡೋದಕ್ಕೆ, ಹಿಂಗೆ ಶಾಪಿಂಗ್ ಹೋಗೋದಕ್ಕೆ ಎಷ್ಟಿಷ್ಟ ಆಗುತ್ತಲ್ವ. ಅದರಲ್ಲೂ ಹಿಂಗೆ ಅಕ್ಕ ತಂಗಿರು ಮಾತಾಡಿಕೊಂಡು
ನಮ್ಮನೇಲಂತೂ ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ. ನಮ್ಗೆ ಅಕ್ಕ ತಂಗಿರು ಇಬ್ಬರೇ ಹೋಗಿ ಹೊರಗಡೆ ಏನಾದರೂ ತೊಗೊಂಡು ಬರೋದಕ್ಕೆ ಸ್ವತಂತ್ರ ಇಲ್ಲ. ಯಾವಾಗಲೂ ಒಂಥರ ನವೀನ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅದು ಇದು ಅಂತ ಅಂದ್ಬಿಟ್ಟು ನವೀನ್ಗೆ ರೇಗಿಸ್ತಾ ಇದ್ದೆ. ನಮಗೆ ಸ್ವತಂತ್ರನೇ ಇಲ್ವಾ ಅಂತ ಅಂದ್ಬಿಟ್ಟು ಯಾವ ಥರ ಅಂದರೆ ಬಿಟ್ಟಿರೋದೇ ಇಲ್ಲ ನವೀನ್. ಎಲ್ಲೋದ್ರೂ ನಾವು ಒಟ್ಟಿಗೆ ಹೋಗೋದು. ನಾನು ಆ ಥರ ರೇಗಿಸ್ತಾ ಇರ್ತೀನಿ. ಬಟ್ ಅವ್ರಿಲ್ಲದೆ ಹೋಗೋದಕ್ಕೆ ಎಲ್ಲೂ ಇಷ್ಟ ಆಗಲ್ಲ. ಈಗ ನಾವಾದರೆ ಈಗ ನಾನು ಸಿಟಿಲೆಲ್ಲ ಸ್ವಲ್ಪ ಇನ್ನೂ ಕಾರ್ ಡ್ರೈವ್ ಮಾಡಲಿಕ್ಕೆಲ್ಲ ಸ್ವಲ್ಪ ಇನ್ನೂ ಟ್ರಾಫಿಕ್, ಮೈಸೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟಿರುತ್ತೆ ವೀಕೆಂಡಲ್ಲಿ. ಸೊ ಸ್ವಲ್ಪ ಭಯ ಬೀಳ್ತೀನಿ. ಇಲ್ಲಾಂದರೆ ನೋಡು ಕ್ಯಾಬ್ ಮಾಡಿಕೊಂಡು ಆಟೋ ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಆಟೋದಲ್ಲಿ ಅಂತ ರೇಗಿಸ್ತಾ ಇದ್ರು. ಬಟ್ ಈ ಥರ ನಮ್ಮ ಅಕ್ಕನ ಜೊತೆ ಬಂದು ಒಂದಷ್ಟು ಊಟದ ತಟ್ಟೆ ಇರ್ಬೋದು, ಮತ್ತು ಟಿಫನ್ ಪ್ಲೇಟ್ಸು, ಮತ್ತು ಗ್ಲಾಸು ಅದು ಇದು ಅಂತ ಅಂದ್ಕೊಂಡು ಒಂದಷ್ಟು ಸ್ಟೀಲ್ ಐಟಮ್ಸ್ನ ಪರ್ಚೇಸ್ ಮಾಡಿದೆ. ಗೊತ್ತಲ್ಲ ಹೆಣ್ಮಕ್ಳು ನಾವು ಹೋದ್ಮೇಲೆ ಬಾರ್ಗಿಂಗ್ ಮಾಡಿದೆ ಎಲ್ಲಿ ತೊಗೊತೀವಿ ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡೆ. ಮನೆಗೆ ತೀರಾ ನಂಗೆ ಅವಶ್ಯಕತೆ ಏನು ಲಂಚ್ ಬಾಕ್ಸ್ ಬೇಕಿತ್ತು, ಅದನ್ನೆಲ್ಲ ನೋಡಿಬಿಟ್ಟು ತೊಗೊಂಡೆ. ಒಂಥರ ತುಂಬ ದಿನದಿಂದ ಅನ್ಕೋತಾ ಇದೆ, ಟೈಮೇ ಆಗಿರಲಿಲ್ಲ ಹೋಗಬೇಕು, ಹೋಗಿ ತೊಗೊಂಬರ್ಬೇಕು ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಟೈಮ್ ಆಗಿರಲಿಲ್ಲ. ಇವತ್ತು ಹೇಗಿದ್ದರೂ ಬಂದಿದ್ದೀವಲ್ಲ, ಇನ್ನೇನು ಬೇರೆ ಕೆಲಸ ಕೂಡ ಏನಿರಲಿಲ್ಲ, ಎಲ್ಲ ಕೆಲಸನೂ ಮುಗಿಸಿದ್ವಿ. ಅದರಲ್ಲೂ ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿದ್ದು ಮನಸ್ಸಿಗೊಂಥರ ಸಮಾಧಾನ ಅನ್ನಿಸ್ತಾ ಇತ್ತು. ಟಿಫನ್ನು ಸಾಂಬಾರು ಎಲ್ಲ ಒಟ್ಟಿಗೆ ಆಗಿದ್ದರಿಂದ ಸ್ವಲ್ಪ ಇವತ್ತು ಫ್ರೀ ಇದ್ದೀನಿ, ಟೈಮ್ ಮಾಡ್ಕೊಬೇಕು. ಈವನ್ ಪಾರ್ಲರ್ಗೂ ಕೂಡ ಹೋಗೋದಕ್ಕೆ ಆಗಿರಲಿಲ್ಲ, ಐಬ್ರೋಸ್ ಅಂತ ಅಂದ್ಕೊಂಡು ಅದಕ್ಕೂ ಕೂಡ ಸಮಯ ಇಲ್ದಂಗೆ ಆಗ್ಬಿಟ್ಟಿದ್ದೆ. ಈಗ ಇವತ್ತು ಹೆಂಗೋ ಸ್ವಲ್ಪ ಫ್ರೀ ಇದ್ದೀನಿ. ಇವತ್ತು ಆ ಕೆಲಸಗಳೇನಿದೆ ಅದನ್ನೆಲ್ಲ ನನಗೆ ಸ್ವಲ್ಪ ನಾನು ಟೈಮ್ ಕೊಟ್ಕೊಬೇಕು ಅಂತ ಅನಿಸ್ತು. ಹಾಗಾಗಿ ಇವತ್ತು ಇದನ್ನು ಪ್ಲ್ಯಾನ್ ಮಾಡಿದೆ. ಇನ್ನೊಂದೇನೆಂದರೆ ಅಮ್ಮ ಬ್ಯುಸಿ ಆಗಿಬಿಟ್ಟಿದ್ರಲ್ಲ ಕಂಪ್ಲೀಟಾಗಿ 1 ವೀಕಿಂದ. ಹಾಗಾಗಿ ನಾನೆಲ್ಲೂ ಆರ್ಯನ ಬಿಟ್ಟು ಹೋಗೋದಕ್ಕೆ ಇನ್ನೊಂದಕ್ಕೆ ಆಗಿರಲಿಲ್ಲ. ಈಗ ಸ್ವಲ್ಪ ಅಮ್ಮನ ಕೆಲಸಗಳು ಎಲ್ಲ ಮುಗ್ದಿರೋದ್ರಿಂದ ಅಮ್ಮನ ನೋಡ್ಕೊತೀನಿ ಅಂತ ಅಂದ್ಬಿಟ್ಟಂದ್ರು. ಹಾಗಾಗಿ ನಾನು ಬಂದೆ ಹೊರಗಡೆ. ಸೊ ಬಾಕ್ಸು ಅದು ಇದು ಎಲ್ಲ ನೋಡಿಬಿಟ್ಟು ಒಂದಷ್ಟು ಐಟಮ್ಸ್ನ ತೊಗೊಂಡ್ವಿ. ಅಂದರೂ ಅನಿಸುತ್ತೆ ಸ್ಟೀಲ್ಗೆ ಸುಮಾರು ಪ್ರೈಸ್ ಆಯಿತು. ಅವಾಗ ಅಯ್ಯೋ ಇಷ್ಟೊಂದು ಕೊಡಬೇಕಾ ಅಂತ ಅನ್ನಿಸ್ತಾ ಇತ್ತು. ಬಟ್ ನೆಸೆಸರಿ ಇರೋ ಅಂಥ ವಸ್ತುಗಳನ್ನ ತೊಗೊಳ್ಳೇಬೇಕಲ್ವಾ, ತೊಗೊಂಡೆ. ನಮ್ಮ ಅಕ್ಕ ರೇಗಿಸ್ತಾ ಇದ್ಲು ಅದಕ್ಕೇ. ಆ್ಯಂಡ್ ಅದು ಒಂದೆರಡು ಲಂಚ್ ಬಾಕ್ಸು, ಮತ್ತು ಇದು ಟೀ ಕುಡಿಯೋದು ಮತ್ತು ನೀರು ಕುಡಿಯೋಂಥ ವಾಟರ್ ಗ್ಲಾಸ್ಗಳಿರ್ಬೋದು, ಅದು ಇದು ಅಂತ ಒಂದಷ್ಟು ಪಾತ್ರೆಗಳು ತೊಗೊಂಡೆ. ಏನಾಗ್ಬಿಡುತ್ತೆ ಅಂದರೆ ನವೀನ್ ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು, ಹೋಗಿ ನೀವಿಬ್ಬರು ತೊಗೊಂಬನ್ನಿ ಅಂತ. ತೊಗೊಂಡು ಬರ್ತೀವಿ. ಆದಮೇಲೆ ನಾನು ಎಷ್ಟೇ ಬೆಲೆ ಕೊಟ್ಟಿದ್ರು ಜಾಸ್ತಿ ಕೊಟ್ಬಿಟ್ಟಿದ್ಯಾ ಅಂತಾರೆ. ಅದಕ್ಕೆ ನಾನು ರೇಗಿಸ್ತಾ ಇರ್ತೀನಿ ಯಾವಾಗಲೂ, ಹೋಗ್ಬಿಟ್ಟು ನೀವೇ ತೊಗೊಬಂದ್ಬಿಡಿ ಅಂತ. ಕಾರ್ ಪಾರ್ಕಿಂಗ್ ಸಿಗೋಲ್ಲ, ನಾನು ಕಾರಲ್ಲಿ ಇರ್ತೀನಿ, ತೊಗೊಂಬ ಅಂದರು. ಸೊ ತೊಗೊಂಡು ಬಂದ್ವಿ. ಅದಾದಮೇಲೆ ಮಕ್ಳಿಗೆ ಬಟ್ಟೆ ನೋಡೋಣ ಅಂತ ಅಂದ್ಬಿಟ್ಟು ರಾಣಿಸಾ ಫ್ಯಾಷನ್ ಚಾಮುಂಡಿಪುರಂ ಸರ್ಕಲಲ್ಲಿ ಇದೆಯಲ್ಲ, ಸೊ ಇಲ್ಲಿಗೆ ಬಂದ್ವಿ. ನೋಡ್ತಾ ಇದ್ದೀವಿ. ಆರ್ಯನ್ಗೆ ಮುಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಲ್ಲ, ಈ ಥರ ಟ್ರೆಡಿಷ್ನಲ್ ಇದಾಗಿ ನೋಡೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ವಿ. ಆದರೆ ಸೈಜ್ ಬಂದು ಸ್ವಲ್ಪ ದೊಡ್ಡದೇ ಇತ್ತು. ಹಾಗಾಗಿ ಅವ್ನಿಗೆ ಈಗಲೇ ಅದು ಹಾಕೋದಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಅಟ್ಲೀಸ್ಟ್ 1.5 ವರ್ಷ ಆದರೆ ಅವ್ನಿಗೆ ಹೈಟ್ ಆಗ್ಬೋದು. ಇದೆಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ, ಏನು ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ನೋಡ್ತಾ ಇದ್ವಿ. ಓಕೆ, ಹಿಂಗಾದರೆ ನಾರ್ಮಲಲ್ಲೇ ನೋಡೋಣ ಈಗ ಸದ್ಯಕ್ಕೆ ಅಂತ ಅಂದ್ಕೊಂಡೆ. ಆದರೆ ನಾವು ಕಾರ್ ಪಾರ್ಕ್ ಮಾಡಿ ಬಂದಿದ್ದು ಒಂದು ಮನೆ ಮುಂದೆ ಮಾಡಿ ಬಂದ್ಬಿಟ್ಟಿದ್ವಿ. ಅದಕ್ಕೆ ಅಲ್ಲಿ ಅವರು ಇದು ಏನು ಕಾರ್ ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಅಕ್ಕ ಫೋನ್ ಮಾಡಿದ್ಲು. ಸೊ ಇನ್ನೇನು ಹೊರಡ್ಲೇಬೇಕಲ್ಲ ಅಂದ್ಬಿಟ್ಟು ಓಕೆ ಬಿಡು ನೆಕ್ಸ್ಟ್ ಟೈಮ್ ನೋಡೋಣ, ಈಗಿರೋದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಈ ಥರ ಟ್ರೆಡಿಷ್ನಲ್ ವೇರ್ ಹಾಕಬೇಕು ಅಂತ ಇತ್ತು. ಸೊ ಆಗಲಿಲ್ಲ. ಅವ್ನ ಸೈಜು ಕೂಡ ನೋಡಿ ಇತ್ತು, ನೋಡ್ತಾ ಇದ್ದಾರೆ ನವೀನ್, ಇದು ಪೀಚ್ ಕಲರ್ ಒಂಥರ ಚೆನ್ನಾಗಿತ್ತು. ಅದರ ಲೆಂತ್ ಉದ್ದ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ತೊಗೊಳ್ಳೇ ಇಲ್ಲ ನಾವು. ಅದಾದಮೇಲೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಊಟ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಅಪೂರ್ವ ಇದಕ್ಕೆ ರೆಸ್ಟೋರೆಂಟಿಗೆ ಬಂದ್ವಿ. ಊಟ ಮುಗಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫುಲ್ ಮೀಲ್ಸ್ ತೊಗೊಂಡ್ವಿ. ಅಥರ್ವನ್ಗೆ ಚಪಾತಿ ಇಷ್ಟ, ಚಪಾತಿನೇ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದ. ಪೂರಿ ಇದೆಯಲ್ಲ ಮಗನೇ, ಪೂರಿ ತಿನ್ನು ಅಂತ ಅಂದ್ಬಿಟ್ಟು ಅವನಿಗೆ ಪೂರಿ ತಿನ್ನಿಸ್ದೆ. ಚಪಾತಿ ಅಂದರೆ ಅವನಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಕೊಟ್ಟರು ತಿಂತಾನೆ, ಅಷ್ಟು ಇಷ್ಟ ಆಗುತ್ತೆ ಅಥರ್ವನ್ಗೆ ಚಪಾತಿ ಅಂದರೆ. ಇನ್ನು ಮದುವೆ ರಿಸೆಪ್ಷನ್ ಬಗ್ಗೆ, ತಮ್ಮನ ರಿಸೆಪ್ಷನ್ಗೆ ಏನು ಡ್ರೆಸ್ ಹಾಕ್ಲಾ ಅಂತೆಲ್ಲ ನಿಮ್ಗೆ ಕೇಳಿದ್ದೆ. ಒಂದಷ್ಟು ಜನ ಎಲ್ಲ ಸ್ಯಾರಿನೇ ಹಾಕ್ಕೊಳ್ಳಿ ಅಂದ್ರಿ, ಒಂದಷ್ಟು ಜನ ಇದು ಲೆಹಂಗಾ ಹಾಕ್ಕೊಳ್ಳಿ ರಮ್ಯಾ ಅಂತೆಲ್ಲ ಹೇಳಿದ್ರಿ. ಸೊ ನಾನು ಏನು ಯೋಚನೆ ಮಾಡಿದೆ ಅಂತ ಅಂದರೆ, ತುಂಬ ತೀರಾ ಕ್ಲೋಸ್ ಇರೋವಂಥ ಮದುವೆಗಳಲ್ಲಿ ನಾವು ಈ ಥರ ಲೆಹಂಗಾ ಅದು ಇದು ಹಾಕ್ಕೊಳ್ಳೋದಕ್ಕಾಗೋದು. ಸೊ ಇದೊಂದು ಮದುವೆ ಬಿಟ್ಟರೆ ಸದ್ಯಕ್ಕೆ ಇನ್ಯಾವುದೂ ಇರೋದಿಲ್ಲ. ಹಾಗಾಗಿ ಲೆಹಂಗಾನೇ ವೇರ್ ಮಾಡೋಣ ಅಂತ ಅಂದ್ಕೊಂಡೆ.
ಬಟ್ ಒಂದೇ ಒಂದು ಸಲ ಲೆಹೆಂಗಾ ವೇರ್ ಮಾಡೋದು. ಈಗ ನಾನು ಮದುವೆಲಿ ಹಾಕಿರೋ ಲೆಹೆಂಗಾನ ಇನ್ನು ಯಾವ ಫಂಕ್ಷನ್ಗೂ ಹಾಕ್ಕೊಂಡೇ ಇಲ್ಲ. ಆವಾಗ ನಾನು 7 ವರ್ಷದ ಹಿಂದೆ 16,000 ಕೊಟ್ಟು ಲೆಹೆಂಗಾ ತೊಗೊಂಡಿದ್ದೆ. ಬಟ್ ಒಂಥರ ಈಗ ಡೆಡ್ ಇನ್ವೆಸ್ಟ್ಮೆಂಟ್ ಥರ ಆಯಿತು. ಒಂದು ಸಲ ಹಾಕ್ಕೊತೀವಿ, ಇನ್ನು ಅದನ್ನು ಹಾಕ್ಕೊಡೋದೇ ಇಲ್ಲ. ಆ ಥರ ಹಾಕೋಬೇಕಂದ್ರೆ ತೀರಾ ಹತ್ರದವ್ರ ಮದುವೆ ಇರಬೇಕು. ತೀರಾ ಹತ್ರದವ್ರ ಮದುವೆಗೆ ನಾವು ಆಲ್ರೆಡಿ ಈಗ ಮದುವೆಲಿ ನೋಡಿರ್ತಾರೆ, ಮತ್ತೆ ಅದನ್ನೇ ನೋಡ್ತಾರೆ ಅಂತ ಅಂದ್ಬಿಟ್ಟು ನಾವು ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ. ಹಾಗೆ ರೆಂಟಲ್ಲಿ ಯಾಕೆ ಒಂದ್ಸಲ ನೋಡಬಾರ್ದು ಅಂತ ಅಂದ್ಕೊಂಡು ಬಂದೆ. ಈಗ ಒಂದಷ್ಟು ಕಲೆಕ್ಷನ್ಸ್ನ ನೋಡಿಬಿಟ್ಟು ನಂಗೆ ಇನ್ನೂ ಯಾವುದು ಫೈನಲ್ ಆಗಿಲ್ಲ. ಬೇರೆ ನೋಡೋಣ ಅನ್ಕೊಂಡು. ಇದು ಏನೋ ಶಿವು, ಇದು ಚಿಮ್ನಿ ಇಲ್ಲೇ ಕಾಣ್ತೈತಲ್ಲ. ಯಾವ ಥರದ್ದು ಇದು? ಸೇಮ್ ನಮ್ಮನೆ ಐತಲ್ಲ ಆ ಥರನಾ ಅಥವಾ ಇವ್ರ ಮನೆ ಐತಲ್ಲ ಹಿಂಗ್ ಒಂಥರ ಬರುತ್ತಲ್ಲ ಸೇಮ್ ಹಿಂಗೆ ಮಾಮೂಲಿ ಇವರು ಶೇಷಮ್ಮ ಆಂಟಿ ಮನೆ ಐತಲ್ಲ ಆ ಥರನಾ? ಸೇಮ್ ನಮ್ಮ ಸ್ವಲ್ಪ ಕ್ರಾಸ್ ಬರುತ್ತೆ ಛತ್ರಿ ತರ. ಇದು ತಟ್ಟೆಂಗೆ ಫ್ಲಾಟ್ ಇದೆಯಾ ಇದು? ಹೊಸ ಎಂಟಿ, ಹೊಸ ಮನೆ, ಹೊಸ ಚಿಮ್ನಿ. ಅಲ್ಲಿ ನನ್ ಗಂಡ ಹೊಸ ಹೆಂಡತಿ ಅನ್ನೋದಕ್ಕೊಂದು ಮಾತ್ರ ಬಂದ್ಬಿಟ್ಟ. ಅಯ್ಯೋ ಏನೇನೇನು ಹೊಸ ಗಂಡ ಅಂತ ನಿಮ್ಮ ಅತ್ತೆಗಳು, ರಕ್ಷಿತಾ ಅತ್ತೆಗೆ ಅಲ್ಲ ಹೆಂಡತಿ ಅಂದ್ರೆ ಇವನು ಅದಕ್ಕೆ ರೈಮ್ಸು ಚಂದ್ರು ಹೊಸ ಗಂಡ ಅಂತೆ. ಓ ಇವ್ನಿಗೆ ಅಲ್ಲ ಹೆಂಡತಿ ಅಂದಿದ ತಕ್ಷಣ ಗಂಡ ಅನ್ಬೇಕು ಅನ್ನೋದು ಗೊತ್ತಾಗ್ಬಿಟ್ಟೈತೆ. ಎಷ್ಟು ದೊಡ್ಡವನಾಗ್ಬಿಟ್ಟವನೇ ನೋಡು. ಅಮ್ಮನ ಮನೆಗೆ ಶಿವು ಚಿಮ್ನಿ ತೊಗೊಂಡು ಬಂದಿದ್ದ. ಅದು ಫಿಟ್ ಮಾಡಲಿಕ್ಕೆ ಅಂತ ಬಂದಿದ್ರು. ಇನ್ನು ಅಲ್ಲಿ ಕಿಚನಲ್ಲಿ ಅದು ಇದು ಸೌಂಡ್ ಆಗುತ್ತೆ, ನಾವು ಓಡೋಣ ಅಂತ ಅಂದ್ಬಿಟ್ಟು, ಇನ್ನು ಮಗುಗೆ ಡಸ್ಟು ಅದು ಇದು ಬರುತ್ತೆ, ನಾಯ್ಸ್ ಎಲ್ಲ ಅಂತ ಅಂದ್ಬಿಟ್ಟು ನಾವು ಈಗ ನಮ್ಮ ಮನೆಗೆ ಬಂದ್ವಿ. ಆ್ಯಕ್ಚುಲಿ ನಾಳೆ ನಮ್ಮ ಆರ್ಯನಿಗೆ ಮುಡಿ ಮಾಡಿಸ್ಲಿಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೆಳಿಗ್ಗೆನೆ ಬೇಗನೆ ಎದ್ದು ಹೋಗಬೇಕು ನಾವು. ಸೊ ನವೀನ್ ಕ್ರಿಸ್ಟನ ಹೊರಗಡೆ ತೆಗೆದ್ರು. ಜಾಸ್ತಿ ಜನ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಾಳೆ ನಮ್ಮ ಅಕ್ಕ ಮತ್ತು ಶಿವನು ಬರ್ತಾರೆ ನಮ್ಮ ಜೊತೆಗೆ ಅಲ್ಲಿ KR ನಗರದಲ್ಲಿ ನಮ್ಮ ಅತ್ತೆ ಜಾಯ್ನ್ ಆಗ್ತಾರೆ. ಹಾಗಾಗಿ ಕ್ರಿಸ್ಟ ತೊಗೊಂಡು ಹೋಗೋಣ ಅಂತ ತೊಗೊಂಡೋಗ್ತಾ ಇದ್ದೀವಿ. ಅದಕ್ಕೆ ಹೊರಗಡೆ ನಿಲ್ಲಿಸಿದ್ರು. ಪಾರ್ಕಿಂಗ್ ಏರಿಯಾ ಇಲ್ಲಿ ಕಾರ್ ಇತ್ತಲ್ವಾ, ತೊಳೆದಿರ್ಲಿಲ್ವಲ್ಲ. ಏನು ಬಂತು ಪಪ್ಪ ಎಲ್ಲ ಇದ್ದಾರೆ ಸುಮ್ಮನೆ. ಸೊ ಈಗ ಅದಕ್ಕೆ ತೊಳೆದ್ಬಿಟ್ಟು I10 ಒಳಗಡೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಕಾರ್ನ ಒಳಗಡೆ ಹಾಕ್ಬಿಡ್ತಾರೆ. ಏನು ಮಾಡ್ತಿದ್ಯಾ? ಗುಡಿಸ್ತಿದ್ಯಾ? ಗುಡ್ಸು. ಏನು ನೋಡಿ, ನನಗೆ ನನ್ನ ಗಂಡ ನನ್ನ ಮಕ್ಕಳೇ ಸಪೋರ್ಟ್ ಮಾಡಿಬಿಡ್ತಾರೆ ಪಾಪ, ಎಲ್ಲ ಅವರೇ ಮಾಡಿಕೊಟ್ಬಿಡ್ತಾರೆ. ಬಂಟು ನೆಕ್ಸ್ಟ್ ನೀನು ಮಾಡ್ತೀಯ ಅಲ್ವಾ? ಮಮ್ಮಿಗೆ ಹೆಲ್ಪ್ ಮಾಡ್ತೀಯ ಅಲ್ಲ ಕಂದ ನೀನು? ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಗುಡಿಸ್ತಾ ಇದ್ದಾನೆ. ರಂಗೋಲಿನೂ ಬಿಟ್ಬಿಡು ಕಂದ ನೀನೇ. ಮುಂದೆ ರಂಗೋಲಿನೂ ಬಿಟ್ಬಿಡು. ಬಾಗಿಲಿಗೆ ನೀರೆಲ್ಲ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಗುಡಿಸ್ಬಿಟ್ಟು ರಂಗೋಲಿ ಹಾಕ್ಬಿಡು. ಓಕೆನಾ? ರಂಗೋಲಿ ಬಿಡ್ಸಕ್ಕೆ ಬರುತ್ತಾ ನಿಂಗೆ? ಬರುತ್ತಾ? ಕೊಡ್ಲಾ? ಹಾಂ ಹಾಂ ಅಂದರೆ ಬಿಡಿಸ್ತೀಯಾ? ಹೌದು. ಬಿಡ್ಸಕ್ಕೆ ಬರುತ್ತಾ? ರಂಗೋಲಿ ಹಾಕ್ತೀಯಾ? ಹಾಂ ಅಂತೆ. ಹೌದು. ಸರಿ ಎತ್ಕೋ ರಂಗೋಲಿ ಬಿಡು. ಬಿಡು ಕಂದ, ಜಾರ್ ಬಿದ್ಬಿಟ್ಯಾ? ಪಪ್ಪ ಎದ್ದು ತಳ್ತಾರೆ ಬಿಡು. ನೀನು ಜಾರ್ ಬಿದ್ಬಿಡ್ತೀಯ ಆಮೇಲೆ. ಏನಕ್ಕೆ ರಂಗೋಲಿ ಹಾಕ್ತೀಯಾ? ಎಲ್ಲೈತೆ ರಂಗೋಲಿ? ಬಿಡ್ಸಕ್ ಬರುತ್ತೆ ನಿಂಗೆ? ಇರು ಕೊಡ್ತೀನಿ, ನೋಡೋಣ ಹೆಂಗೆ ಬಿಡಿಸ್ತೀಯ. ನೋಡಿ ಈಗ ನನ್ನ ಮಗ ರಂಗೋಲಿ ಹಾಕ್ತಾ ಇದ್ದಾನೆ. ಯಪ್ಪ ಚುಕ್ಕಿ ಬೇರೆ. ಜಾಸ್ತಿ ಎತ್ಕೊಂಡು ಬಿಡು ಮಗ್ನೆ. ಹಂಗ ರಂಗೋಲಿ ಹಾಕೋದು ಅಥರ್ವಾ? ಹಂಗ ರಂಗೋಲಿ ಹಾಕೋದು? ಮಮ್ಮಿ ಹಾಕೋದು ಹೆಂಗೆ? ರಂಗೋಲಿ ಹಾಕು ಅಂದರೆ ಉದುರಿಸ್ತಾ ಇದೆಯಲ್ಲೋ. ಫ್ಲವರ್ ಡ್ರಾ ಮಾಡು. ಚಿಂತೆನೇ ಇಲ್ಲ ಬಿಡು ನನಗೆ. ಅಯ್ಯೋ ಬಿಡು ಅಥರ್ವ, ಸಾಕು ನೀನು ರಂಗೋಲಿ ಹಾಕಿದ್ದು. ಇನ್ನು ಸ್ವಲ್ಪನಾ? ಸಾಕು ಬಿಡು. ಏನೋ ಅದು? ಅಣ್ಣ ಸಾಕು ಬಾರೋ.
ಅಥರ್ವ ಸಾಕು ಬಾಕಂದ ನಿಂಗೆ ಬಿಡಕ್ ಬರ್ತಿಲ್ಲ ಬಿಡ ಚಲ್ಬಾರ್ದು ಮಮ್ಮಿ ಬಿಡ್ತಾರೆ ಬಾಯಿ ಕಡೆ ಅದು ನೀರು ಹಾಕ್ಬಿಡೋಣ ಅದು ಎತ್ಕೋ ರಂಗೋಲಿ ಡಬ್ಬ ಎತ್ಕೋ ಮಕ್ಳಿಲ್ಲ ಅನ್ನೋ ಚಿಂತೆನೇ ಇಲ್ಲ ನೀವು ಇರ್ಬೇಕಾದ್ರೆ ನನಗೆ ಎಲ್ಲ ನೀವೇ ಮಾಡ್ಕೊಟ್ಬಿಡ್ತೀರಲ್ಲ ಹಾಂ ಹೆಣ್ಮಕ್ಳಿಲ್ಲ ಅಂತ ಫೀಲೇ ಮಾಡ್ಕೊಳಂಗಿಲ್ಲ ನಾನು ಅಲ್ವಾ ಇರು ಅಲ್ಲಿ ತಿರುಗಿಸ್ಬೇಡ ಅಲ್ಲಿ ತಿರ್ಗಿಸ್ಬೇಡ ಪಾಪು ಇರು ಈ ಚಿಕ್ಕದಲ್ಲಿ ತಗೋ ಇನ್ನೊಂದು ತಗೋ ಇನ್ನೊಂದು ಆರ್ಯ ನಾಳೆ ನಿನ್ನ ಕೂದಲು ಇರಲ್ಲ ಆರ್ಯ ಆರ್ಯ ಕೊಡು ಆಟ ಆಡ್ಲಿ ಅವನು ಕೊಡು ಮಗ್ನೆ ಏ ಬಾಯಿ ಹಾಕೊಂತಾರ ತೆಗಿ ಬಾಯಿಂದ ನೋಡಿ ಎಷ್ಟು ಕೂದಲು ಗ್ರೋತ್ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಗ ಮುಡಿ ಮಾಡಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.